ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋನಿಕಾ ಜೊತೆ ನಾನು ಕಂಡು ಕನಸೆಲ್ಲ ನನಸಾಗಿದ್ದಿದ್ರೆ ಲೈಫ್ ಎಷ್ಟು ಚೆನ್ನಾಗಿರ್ತಿತ್ತು, ಬ್ಯೂಟಿಫುಲ್ ಆಗಿರ್ತಿತ್ತು. ಲೇ ಕಾವೇರಿ, ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹಾಳಾಗೋದಕ್ಕೆ ನೀನೇ ಕಾರಣ. ಮೋನಿಕನ್ನ ಸುಮ್ಮನೆ ಆಫೀಸಿಂದ ಕಳಿಸಿದ್ರು ನಾನು ನಿನ್ನ ಕ್ಷಮಿಸ್ಬಿಡ್ತಿದ್ದೆ. ಆದರೆ ಶಾಶ್ವತವಾಗಿ ಅವಳನ್ನ ನನ್ನ ಜೀವನದಿಂದ ದೂರ ಮಾಡಿದೆ ಅಲ್ವಾ? ನನ್ನ ಕಾಲ್ಗೂ ವಾಯ್ಸ್ ನೋಟ್ಗೂ ಮೆಸೇಜ್ಗೂ ರಿಪ್ಲೈ ಮಾಡದೇ ಇರೋಷ್ಟು ಅವಳ ಮನಸ್ಸಿಗೆ ನೋವು ಮಾಡಿದೆ ಅಲ್ವಾ? ಇದಕ್ಕೆ ಕ್ಷಮೆನೇ ಇಲ್ಲ. ಪರಿಚಯನೇ ಇಲ್ಲದೆ ಇದ್ದಾಗಲೂ ಅವಳು ನನ್ನ ಫ್ರೆಂಡಾಗಿ ಬಂದು ನಾನು ಸಹಾಯ ಮಾಡಿದವಳು ಇವತ್ತು ನಾನು ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ, ವಾಯ್ಸ್ ನೋಟ್ ಕಳಿಸಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಅವಳ ಮನಸ್ಸಿಗೆ ನೀನು ಎಷ್ಟು ನೋವು ಮಾಡಿರಬೇಕು. ಇದಕ್ಕೆಲ್ಲ ನೀನು ತಕ್ಕ ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸೋ ಹಾಗೆ ನಾನು ಮಾಡ್ತೀನಿ. ಐ ಲವ್ ಯು ಮೋನಿಕಾ, ಐ ಲವ್ ಯು ಮೋನಿಕಾ, ಮೋನಿಕಾ ಮೋನಿಕಾ ಮೋನಿಕಾ. ಏನ್ರಿ ಮಾಡ್ತಿದ್ದೀರಾ? ಇನ್ಮೇಲೆ ಯಾವುದೇ ಹೆಣ್ಣಿನ ವಿಚಾರಕ್ಕೂ ಹೋಗಲ್ಲ ಅಂತಿದ್ರೆ ಇವಾಗ ಮೋನಿಕನ್ ಜಪ ಮಾಡ್ತಿದ್ದೀರಾ? ಪೂರ್ಣಿ, ಹೀಗೆ ಮೊಬೈಲ್ ನೋಡಬೇಕಾದ್ರೆ ಮೋನಿಕನ್ ಫೋಟೋ ಕಾಣಿಸ್ತು. ಅವಳಿಂದ ನನ್ನ ಜೀವನನೇ ಹಾಳಾಗಿ ಹೋಗ್ತಿತ್ತು. ಅಷ್ಟರಲ್ಲಿ ಕಾವೇರಿ ಅವಳನ್ನ ಆಫೀಸಿಂದ ಹೊರಗೆ ಕಳಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ಲು ಕಣೆ. ಪೂರ್ಣಿ, ಇನ್ಮೇಲೆ ಅವಳು ಮುಖನೇ ನೋಡಬಾರ್ದು ಅಂತ ಇನ್ನೇನು ಅವಳ ಫೋಟೋನ ಡಿಲೀಟ್ ಮಾಡೋಕೆ ಹೊರಟಿದ್ದೆ ಕಣೆ. ಅಷ್ಟರಲ್ಲಿ ನೀನು ಬಂದೆ. ನೋಡು ಪೂರ್ಣಿ, ನೀನು ಕಣ್ಣು ಮುಂದೆನೇ ಡಿಲೀಟ್ ಮಾಡ್ತೀನಿ. ಮತ್ತೆ ನಿನಗೆ ನನ್ನ ಮೇಲೆ ಅನುಮಾನ ಬಂತ? ನೀನು ನಂಬಿಕೆನ ಸಂಪೂರ್ಣವಾಗಿ ಗಳಿಸೋದಕ್ಕೆ ನಾನು ವಿಫಲ ಆಗಿದ್ದೀನ? ಪೂರ್ಣಿ, ಇನ್ನು ನಾನು ಬದುಕೋದ್ರಲ್ಲ ಅರ್ಥನೇ ಇಲ್ಲ ಕಣೆ, ಅರ್ಥನೇ ಇಲ್ಲ. ನೋಡಿ, ನಾನು ಅನುಮಾನ ಪಡ್ತಿಲ್ಲ, ಹಾಗಂತ ಇಲ್ಲ ಅಂತಾನೂ ಹೇಳಕ್ಕಾಗ್ತಿಲ್ಲ. ಅವಳ ಹೆಸರು ನಿಮ್ಮ ಬಾಯಲ್ಲಿ ಕೇಳಿ ಕೋಪ ಬಂತು ಅಷ್ಟೆ. ಇನ್ಮೇಲೆ ಅವಳ ಹೆಸರು ಎತ್ತಬೇಡಿ. ನಾನು ಅಷ್ಟೆ, ಯಾವುದೇ ಕಾರಣಕ್ಕೂ ಇನ್ಮೇಲೆ ನಿಮ್ಮ ಮೇಲೆ ಅನುಮಾನ ಪಡಲ್ಲ. ಸರಿ ಪೂರ್ಣಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ಪೂರ್ಣಿ, ನನಗೆ ನೀನು ಮುಖ್ಯ ಕಣೆ. ಆದಷ್ಟು ಬೇಗ ನಿಮ್ಮ ಕೈ ಮುಳೆ ಸರಿ ಹೋಗ್ಲಿ ಅಂತ ಎಲ್ಲ ಕಾಳುಗಳನ್ನು ಹಾಕಿ ಸೂಪ್ ಮಾಡ್ಕೊಂಡು ಬಂದಿದ್ದೀನಿ, ಕುಡೀರಿ. ಅಯ್ಯೋ, ನಾನೊಬ್ಳು ದಡ್ಡಿ, ನಿಮ್ಗೆಲ್ಲಿ ಕುಡಿಯೋಕ್ಕಾಗತ್ತೆ? ನಾನೇ ಕುಡಿಸ್ತೀನಿ. ಶಾಮಣ್ಣಂಗೆ ಹೇಳಿದ್ದೀನಿ, ನಾಳೆ ಲೆಗ್ ಪೀಸ್ ತಂದ್ಕೊಡ್ತಾರೆ, ಅದನ್ನು ಹಾಕಿ ಕಾಲ್ ಸೂಪ್ ಮಾಡ್ಕೊಡ್ತೀನಿ, ನಾಳೆ ಅದನ್ನ ಕುಡಿಯೋರಂತೆ. ಅದೇ ಇವತ್ತು ನಿನ್ನ ಲಕ್ಕು ಚೆನ್ನಾಗಿತ್ತು. ಮೋನಿಕಾ ಅನ್ನೋ ಟೈಮಿಗೆ ಬಂದಿದ್ದಾಳೆ, ಬಚಾವಾದೆ. ಅಪ್ಪಿ ತಪ್ಪಿ ಐ ಲವ್ ಯು ಮೋನಿಕಾ ಅನ್ನೋ ಟೈಮಿಗೆ ಬಂದಿದ್ದರೆ ನಿನ್ನಿಲ್ಲೇ ಗುಂಡಿ ತೊಡಿ ಮುಚ್ಚಿಬಿಟ್ಟಿರೋಳು. ಇನ್ಮೇಲೆ ಉಸಿರಲ್ಲೂ ಮೋನಿಕಾ ಅನ್ನೋ ಹೆಸರು ಬರಬಾರ್ದಷ್ಟೇ, ಹುಷಾರಾಗಿರ್ಬೇಕು. ನಿಧಿ ಪುಟ್ಟ, ಒಂದು ಕತೆ ಹೇಳಲಾ? ಹೇಳಿ ಅಪ್ಪ. ಒಂದು ಪುಟಾಣಿ ಹಕ್ಕಿ ಇತ್ತು. ಆ ಹಕ್ಕಿಗೆ ತುಂಬ ಭಯ ಇತ್ತಂತೆ. ಯಾಕೆಂದ್ರೆ ಅದು ತನ್ನ ಎದೆ ಒಳಗಡೆ ದೊಡ್ಡ ರಹಸ್ಯ ಇಟ್ಕೊಂಡಿತ್ತು. ರಹಸ್ಯ ಅಂದ್ರೆ ಏನ್ ಪಪ್ಪ? ರಹಸ್ಯ ಅಂದರೆ ನಾವು ಯಾರಿಗೂ ಹೇಳ್ದೆ ಮನಸ್ಸಲ್ಲಿ ಇಟ್ಕೊಂಡಿರೋ ಮಾತು, ಸೀಕ್ರೆಟ್. ಅದು ಹಕ್ಕಿಗೆ ಯಾಕೆ ಭಯ? ಯಾಕಂದರೆ ಆ ರಹಸ್ಯ ಹೊರಗೆ ಬಂದರೆ ತನ್ನವ್ರನ್ನೆಲ್ಲ ಕಳ್ಕೋಬೇಕಾಗತ್ತೆ ಅನ್ನೋ ಭಯ.
ಆಮೇಲೆ ಏನಾಯ್ತು ಪಪ್ಪ? ಒಂದಿನ ಆ ಹಕ್ಕಿಗೆ ಒಂದು ದೊಡ್ಡ ಮರ ಸಿಕ್ತು. ಆ ಮರ ಹೇಳ್ತು, ನೀನು ಸತ್ಯವಾಗಿದ್ದರೆ ನಿನ್ನನ್ನು ಯಾರೂ ಬಿಟ್ಟು ಹೋಗಲ್ಲ ಅಂತ. ಆ ಹಕ್ಕಿಗೆ ನಂಬಿಕೆ ಬಂತಾ? ಮೊದಲು ನಂಬಿಕೆ ಬರಲಿಲ್ಲ, ಆದರೆ ದಿನೇ ದಿನೇ ಆ ಮರದ ನೆರಳಲ್ಲಿ ಹಕ್ಕಿಗೆ ಧೈರ್ಯ ಬಂತು. ಆಮೇಲೆ ಹಕ್ಕಿ ತನ್ನ ರಹಸ್ಯನ ಹೇಳಿದ್ರೂ ಮರ ಆಗ ತಳ್ಳಿಲ್ಲ, ಇನ್ನೂ ಗಟ್ಟಿಯಾಗಿ ಹಿಡ್ಕೋತು. ಅವಾಗ ಹಕ್ಕಿಗೆ ಭಯ ಹೋಯ್ತಾ? ಹೌದು, ಭಯ ಎಲ್ಲ ಹೊರಟೋಯ್ತು. ಅದಕ್ಕೆ ಗೊತ್ತಾಯ್ತು ನಿಜವಾದ ಪ್ರೀತಿ ಅಂದರೆ ತಪ್ಪಿದ್ರೂ ಜೊತೇಲಿ ನಿಲ್ಲೋದು ಅಂತ. ಮರ ಕಾತಿ ಅಮ್ಮನೇನಾ? ಹೌದು, ಕೆಲವೊಮ್ಮೆ ಕಥೆಯಲ್ಲೂ ನಮ್ಮದೇ ಬದುಕಿರುತ್ತೆ. ನನಗೂ ಅಂತ ಮರ ಬೇಕು ಅಪ್ಪ. ನೀನು ಒಳ್ಳೆಯವಳಲ್ವಾ, ನೀನೇ ಯಾರಿಗಾದರೂ ಅಂಥ ಮರ ಆಗ್ತೀಯ. ಕಾತಿ ಬಂದ್ಲು, ಈಗೇನು ಮಾಡಲಿ, ನಿಧಿಯಿಂದ ದೂರ ಹೋಗ್ಬೇಕಾ? ಕಾತಿ ಕೋಪದಲ್ಲಿದ್ದಾಳೆ, ನನ್ನನ್ನು ನಿಧಿ ಜೊತೆ ನೋಡಿದ್ರೆ ಸಿಡಿತಾಳೆ. ಪಪ್ಪ ಕತೆ ಹೇಳು. ಇದೇನಿದು, ಸುಮ್ಮನೆ ಹೊರಟೋದ್ಲಲ್ಲ, ಈಗಷ್ಟೇ ಜಗಳ ಆಡಿದ್ಲು, ಈಗ ಸೈಲೆಂಟ್ ಆಗಿದ್ದಾಳೆ. ಅಂದರೆ ಕೋಪ ಹೊರಟೋಯ್ತಾ? ಇಲ್ಲ ತೇಜು ಜಗಳ ಮಾಡಿದ್ದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳ? ಮಮ್ಮಿ, ಪಪ್ಪ ಒಳ್ಳೆ ಕತೆ ಹೇಳಿದ್ರು. ನಿಧಿ ಪುಟ್ಟ, ಇತ್ತೀಚೆಗೆ ನಿಮ್ಮಪ್ಪ ತುಂಬಾ ಒಳ್ಳೆ ಒಳ್ಳೆ ಕತೆಗಳು ಹೇಳ್ತಾ ಇದ್ದಾರೆ. ನಿಂದು ಕತೆ ಕೇಳಿದ್ದಾದ್ರೆ ಬೇಗ ಮಲ್ಕೋ. ಬೆಳಿಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೋಗ್ಬೇಕು. ಆಮೇಲೆ ಚಳಿ ಚಳಿ ಅಂತ ಹಾಗೆ ಮಲ್ಕೋಬೇಡ. ಓಕೆ ಮಮ್ಮಿ, ಗುಡ್ ನೈಟ್. ಇದೇನಿದು, ಕಾತಿಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಕಡಿಮೆ ಆಗಿದೆಯಾ? ಅವಳು ನನ್ನ ಮೇಲೆ ಎಷ್ಟೇ ಕಿರ್ಚಾಡಿದ್ರು ಕೋರ್ಟಲ್ಲಿ ನನ್ನ ಪರವಾಗಿ ನಿಂತು ವಾದ ಮಾಡಿದ್ಲು. ಮನೆಯವ್ರ ಮುಂದೆ ನನ್ನ ಬಿಟ್ಕೊಡದೆ ಸಪೋರ್ಟ್ ಮಾಡಿದ್ಲು. ಒಂದು ರೀತಿ ನೋಡೋದಾದರೆ ಇದೆಲ್ಲ ನನ್ನ ಒಳ್ಳೇದಕ್ಕೆ ಆಯಿತು. ಇಷ್ಟು ದಿನ ಇಷ್ಟು ದೊಡ್ಡ ಸತ್ಯನ ನಾನು ಒಳಗೆ ಇಟ್ಕೊಂಡು ಬದುಕಿದ್ದೆ. ಯಾವಾಗ ಹೇಗೆ ಗೊತ್ತಾಗುತ್ತೆ ಅನ್ನೋ ಭಯದಲ್ಲಿದ್ದೆ. ಆದರೆ ಈಗ ಏನೇ ಆದರೂ ಕಾತಿ ನನ್ನ ಜೊತೆಗಿರ್ತಾಳೆ ಅನ್ನೋ ಧೈರ್ಯ ಬಂದಿದೆ. ಹೇಗಾದರೂ ಮಾಡಿ ಕಾತಿ ಪ್ರೀತಿ ನಂಬಿಕೆನ ಸಂಪೂರ್ಣವಾಗಿ ಗೆಲ್ಲಬೇಕು. ಗೆದ್ದರೆ ಮುಂದೆ ಬರುವಂಥ ಯಾವ ಸಮಸ್ಯೆ ಆದರೂ ಆರಾಮಾಗಿ ಗೆಲ್ಬೋದು. ಯಾಕಂದರೆ ಏನೇ ಆದರೂ ಕಾತಿ ನನ್ನನ್ನು ಬಿಟ್ಕೊಡಲ್ಲ.